ಹ್ಯಾಶ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ, ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಬೆಂಗಳೂರು, ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಲ್ಲಿ, ಅಂದರೆ ಬೆಂಗಳೂರಲ್ಲಿ ಖಾಲಿ ಇರುವಂಥ ನಿಮಾಮ್ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕರೆದಿದ್ದು, ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಮೊದಲೇದಾಗಿ ಹುದ್ದೆಗಳು ಯಾವ ಅದಾವ ಅಂದ್ರೆ ನೋಡಿರಿ ಮೊದಲೇ ಹುದ್ದೆ ಬಂದುಬಿಟ್ಟು ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆ ಬಂದುಬಿಟ್ಟು ಒಂದು ವೇಕೆನ್ಸಿ ಖಾಲಿ ಐತಿ. ಅದು OBC ಅಭ್ಯರ್ಥಿಗೆ ಮೀಸಲಿಡಲಾಗಿದೆ. ಇನ್ನು ಅಭ್ಯರ್ಥಿ ಏಜ್ ಲಿಮಿಟ್ ಯಾವ ರೀತಿ ಅಂದ್ರೆ ನೋಡಿರಿ, 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಂದರೆ ಇದು ಗ್ರೂಪ್ B ಹುದ್ದೆ ಆಗೈತಿ. ಅದೇ ರೀತಿ EG ಟೆಕ್ನಿಷಿಯನ್ ಒಳಗೆ 3 ವೇಕೆನ್ಸಿ ಖಾಲಿ ಇದ್ದು, ಕ್ಯಾಟಗರಿ ವೈಸ್ ನೋಡೋದಾದರೆ ST ಅವರಿಗೆ 1, OBC 1, EWS 1 ವೇಕೆನ್ಸಿ ಖಾಲಿ ಐತಿ. ಅದೇ ರೀತಿ ಅಭ್ಯರ್ಥಿ ಪೇ ಲೆವೆಲ್ 6 ಒಳಗೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಇನ್ನು ಅಪ್ಪರ್ ಏಜ್ ಲಿಮಿಟ್ ಅಂದರೆ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಗ್ರೂಪ್ B ಹುದ್ದೆ ಆಗೈತಿ. ಇನ್ನು ಮೂರನೇದು ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗಳು 3 ಖಾಲಿ ಇದ್ದಾವೆ. ಅದು SCಗೆ 1, URಗೆ 2 ವೇಕೆನ್ಸಿ ಖಾಲಿ ಇದ್ದಾವೆ. ಏಜ್ ಲಿಮಿಟ 30 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಆರ್ಟಿಸ್ಟ್ ಹುದ್ದೆಗೆ 1 ವೇಕೆನ್ಸಿ ಖಾಲಿ ಐತಿ. ಇದು OBC ಅಭ್ಯರ್ಥಿಗೆ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಫೋಟೋಗ್ರಾಫರ್ ಹುದ್ದೆಗೆ 2 ಖಾಲಿ ಇದ್ದಾವೆ. ಒಂದು OBCಗೆ, ಒಂದು UR ಅಭ್ಯರ್ಥಿಗೆ. ಇದು ಏಜ್ ಲಿಮಿಟ್ ಬಂದುಬಿಟ್ಟು 27 ವರ್ಷದ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಸ್ಟೆನೋಗ್ರಾಫರ್ ಗ್ರೇಡ್ 2 ಒಳಗೆ 9 ವೇಕೆನ್ಸಿಗಳು ಖಾಲಿ ಇದ್ದು, ಕ್ಯಾಟಗರಿ ವೈಸ್ ನೋಡೋದಾದರೆ ST 1, OBC 1, EWS 2, UR ಕ್ಯಾಂಡಿಡೇಟ್ಗೆ 5 ವೇಕೆನ್ಸಿ ಖಾಲಿ ಇದ್ದಾವೆ. ಏಜ್ ಲಿಮಿಟ 27 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಅದೇ ರೀತಿ 7ನೇ ಪೋಸ್ಟ್ ನೋಡಿರಿ, ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಪಂಚಕರ್ಮ ಅಂತೇಳಿ. ಇದರಲ್ಲಿ 4 ವೇಕೆನ್ಸಿಗಳು ಖಾಲಿ ಇದ್ದು, UR ಕ್ಯಾಂಡಿಡೇಟ್ಗೆ 3 ವೇಕೆನ್ಸಿ, OBCಗೆ 1 ವೇಕೆನ್ಸಿ. ಇದು ಏಜ್ ಲಿಮಿಟ್ ಬಂದುಬಿಟ್ಟು 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದು ಗ್ರೂಪ್ C ಹುದ್ದೆ ಆಗಿರ್ತದೆ. ಅದೇ ರೀತಿ 8ನೇದು ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಿಷಿಯನ್ಸ್ ಅಂತೇಳಿ. ಇದರಲ್ಲಿ 3 ವೇಕೆನ್ಸಿಗಳು ಖಾಲಿ ಇದ್ದಾವೆ. OBC 1, EWS 1 ವೇಕೆನ್ಸಿ, UR ಕ್ಯಾಂಡಿಡೇಟ್ಗೆ 1 ವೇಕೆನ್ಸಿ ಖಾಲಿ ಇದ್ದು, 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಹುದ್ದೆ ಕೂಡ ಗ್ರೂಪ್ C ಹುದ್ದೆ ಆಗೈತಿ. ಇನ್ನು 9ನೇದು ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಬಂದುಬಿಟ್ಟು 22 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇದರಲ್ಲಿ SC ಅವರಿಗೆ 5 ವೇಕೆನ್ಸಿ, EWS 2, UR ಕ್ಯಾಂಡಿಡೇಟ್ಗೆ 15 ವೇಕೆನ್ಸಿಗಳು ಖಾಲಿ ಇದ್ದು, 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ 10ನೇದು ನೋಡ್ರಿ, ಹಾಸ್ಪಿಟಲ್ ಅಸಿಸ್ಟೆಂಟ ಪಂಚಕರ್ಮ ಅಂತೇಳಿ. ಇವರು 2 ವೇಕೆನ್ಸಿ ಖಾಲಿದ್ದು, ಇದು UR ಅಭ್ಯರ್ಥಿಗಳಿಗೆ ಖಾಲಿ ಇದ್ದಾವೆ. ಏಜ್ ಲಿಮಿಟ 27 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಬಾರ್ಬರ್ ಹುದ್ದೆ ಖಾಲಿ ಇದ್ದು, ಇದರಲ್ಲಿ 2 ವೇಕೆನ್ಸಿ ಖಾಲಿ ಇದ್ದಾವೆ. ಇವು UR ಕ್ಯಾಂಡಿಡೇಟ್ಗೆ ಮಾತ್ರ ಮೀಸಲಿಡಲಾಗಿದೆ. ನೋಡಿರಿ, 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ನೋಡಿರಿ, ಇದು ಗ್ರೂಪ್ C ಹುದ್ದೆ ಆಗಿರ್ತದೆ. ಇನ್ನು ನಾವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರಬೇಕು ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ ಮತ್ತು ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿರಿ, ಮೊದಲೇದಾಗಿ ಪೋಸ್ಟ್ ವೈಸ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ ಮೆನ್ ಜೆನೆಟಿಕ್ ಅಂತೇಳಿ. ನೋಡಿರಿ, ಅಭ್ಯರ್ಥಿಯು ಕ್ವಾಲಿಫಿಕೇಷನ್ ಬಂದುಬಿಟ್ಟು 1 or 2 ಕ್ಲಾಸ್ ಮಾಸ್ಟರ್ ಡಿಗ್ರಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಇನ್ ಲೈಫ್ ಸೈನ್ಸ್ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ನಲ್ಲಿ ಮುಗಿಸಿರ್ಬೇಕಾಗಿರ್ತದೆ. ಅಭ್ಯರ್ಥಿಗೆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಯು 2 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಬಯಾಲಜಿ ಸೈನ್ಸ್ ಅಥವಾ ಮೆಲ್ಸೂರಲ್ಲಿ ಬಯಾಲಜಿ ಒಳಗೆ ಅಭ್ಯರ್ಥಿ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಅಭ್ಯರ್ಥಿಗೆ ಆ್ಯಸ್ ಪರ್ ಕ್ವಾಲಿಫಿಕೇಷನ್ ನೋಡಿ, ಅಭ್ಯರ್ಥಿಯ ಸಿಲೆಬಸ್ ಯಾವ ರೀತಿ ಇರ್ತಂದ್ರೆ ಆ್ಯಸ್ ಪರ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಪ್ರಿಸ್ಕ್ರೈಬರ್ ಆಫ್ ದ ಪೋಸ್ಟ್. ಅಂದರೆ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ತದೆ ಅದರ ತಕ್ಕಂಥ ಸಿಲೆಬಸನ್ನು ಅಪ್ಲೈ ಮಾಡಿರ್ತಾರೆ. ಅದೇ ರೀತಿ ನೋಡಿರಿ, 2ನೇ ಪೋಸ್ಟ್ ಬಂದುಬಿಟ್ಟು EG ಟೆಕ್ನಿಷಿಯನ್ ಹುದ್ದೆ ಆಗಿದ್ದು, ಇದರ ಕ್ವಾಲಿಫಿಕೇಷನ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಯು ಡಿಪ್ಲೊಮಾ ಇನ್ ಕ್ಲಿನಿಕಲ್ ನ್ಯೂರೋ ಫಿಸಿಕಾಲಜಿ ಮತ್ತು ಟೆಕ್ನಾಲಜಿ ಒಳಗೆ
ಟೆಕ್ನಾಲಜಿ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ಮುಗಿಸಿರ್ಬೇಕಾಗ್ತದೆ, ಅಥವಾ BSc ಡಿಗ್ರಿ ಇನ್ ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟ್ರಲ್ಲಿ ಮುಗಿಸಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಅಭ್ಯರ್ಥಿಗೆ 2 ವರ್ಷದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕ್ಲಿನಿಕ್ ಎಲೆಕ್ಟ್ರೋ ಸೈಕಾಲಜಿ ಲ್ಯಾಬೊರೇಟರಿ ಒಳಗೆ ಅಭ್ಯರ್ಥಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿದ್ದು, ಮತ್ತು ಅಭ್ಯರ್ಥಿಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕು. ಅಭ್ಯರ್ಥಿ ಯಾರು ಕ್ವಾಲಿಫಿಕೇಷನ್ ತಕ್ಕಂತೆ ಸಿಲೆಬಸನ್ನು ಅಳವಡಿಕೆ ಮಾಡಲಾಗಿರ್ತದೆ ಅಂತ ಹೇಳ್ತಾರೆ. ಇನ್ನು 3ನೇ ಹುದ್ದೆ ನೋಡ್ರಿ, ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಒಳಗೆ ಕ್ವಾಲಿಫಿಕೇಷನ್ ಮುಗಿಸಿದ್ದು, ಅಭ್ಯರ್ಥಿಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಮತ್ತು ಪ್ರೋಗ್ರಾಮ್ ಬಗ್ಗೆ ನಾಲೆಜ್ ಇರಬೇಕಾಗಿರ್ತದೆ. ನಿನ್ನ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂದ್ರೆ ಅಭ್ಯರ್ಥಿಗೆ ನೋಡ್ರಿ, ಅಭ್ಯರ್ಥಿಗೆ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪ್ರಿಸ್ಕ್ರೈಬರ್ ಬೈ ಫಾರ್ ದ ಪೋಸ್ಟ್ ಆಪ್ಟಿಟ್ಯೂಡ್ ಇರ್ತೈತಿ, ರೀಡಿಂಗ್ ಕಂಪ್ಯಾರಿಸನ್ನ ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ ಇರ್ತಿ, ಬೇಸಿಕ್ ನ್ಯೂಮರಿಕಲ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಕರೆಂಟ್ ಅಫೇರ್ಸ್ ಮತ್ತು ಇನ್ನುಳಿದ ಸಬ್ಜೆಕ್ಟ್ಗಳ ಬಗ್ಗೆ ಅಭ್ಯರ್ಥಿಯು ಸಿಲೆಬಸನ್ನು ಒಳಗೊಂಡಿರ್ತೈತಿ. ಇನ್ನು 4ನೇ ಹುದ್ದೆ ಬಂದುಬಿಟ್ಟು ಆರ್ಟಿಸ್ಟ್ಗೆ ಅಭ್ಯರ್ಥಿಯು SSLC ಪಾಸ್ ಆದರೆ ಮತ್ತು ಅಥವಾ ಡಿಪ್ಲೊಮಾ ಇನ್ ಆರ್ಟ್ಸ್ ಮತ್ತು ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ನಲ್ಲಿ ಪಾಸ್ ಆಗಿರಬೇಕಾಗಿರ್ತದೆ. ಅಭ್ಯರ್ಥಿಗೆ ಮಿನಿಮಮ್ 2 ರಿಂದ 3 ವರ್ಷ ಎಕ್ಸ್ಪೀರಿಯೆನ್ಸನ್ನು ಗ್ರಾಫಿಕ್ನಲ್ಲಿ ಹೊಂದಿರಬೇಕು, ಮತ್ತು ಗ್ರಾಫಿಕ್ ಅಥವಾ ಗ್ರಾಫಿಕ್ ಡಿಸೈನ್, ಕ್ರಿಯೇಟಿವಿಟಿ, ಡ್ರಾಯಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಒಳಗೆ. ಇನ್ನು ಮತ್ತು ಅಭ್ಯರ್ಥಿಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಡಿಜಿಟಲ್ ಅಪ್ಲಿಕೇಶನನ್ನು ಯೂಸ್ ಮಾಡಿರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿ ಸೇಮ್ ಅಂದರೆ ಲೈಬ್ರರಿ. ಇನ್ನು 5ನೇ ನೋಡಿರಿ, ಫೋಟೋಗ್ರಾಫರ್ ಹುದ್ದೆಗೆ ಅಭ್ಯರ್ಥಿ 10th ಪಾಸ್ ಆಗಿರಬೇಕು, ಅಥವಾ ಅಭ್ಯರ್ಥಿ ಡಿಪ್ಲೊಮಾ ಫೋಟೋಗ್ರಾಫರಿಯಲ್ಲಿ ಅಥವಾ ಸಿನಿಮಾಗ್ರಫಿಯಲ್ಲಿ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿದ್ದು 2 ಅಥವಾ 3 ವರ್ಷ ಎಕ್ಸ್ಪೀರಿಯೆನ್ಸನ್ನು ಮೆಡಿಕಲ್ ಫೋಟೋಗ್ರಫಿಯಲ್ಲಿ ಹೊಂದಿರಬೇಕಾಗಿರ್ತದೆ. ಅಭ್ಯರ್ಥಿಗೆ ವಿಡಿಯೋಗ್ರಫಿ, ಕಂಪ್ಯೂಟ್ರ, ಡಿಜಿಟಲ್ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಯು ಸೇಮ್ ನೋಡ್ರಿ, ಸಿಲೆಬಸ್ ಸೇಮ್ ಆಗಿದೆ. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಹುದ್ದೆಗೆ ನೋಡ್ರಿ, ಗ್ರೇಡ್ ಆಫ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಸ್ಕಿಲ್ ಟೆಸ್ಟ್ ನಾರ್ಮ್ಸ್ ಅಂದ್ರೆ ಅಭ್ಯರ್ಥಿ ಗ್ರ್ಯಾಜುಯೇಟ್ ಆಗಿರಬೇಕಾಗಿರ್ತದೆ. ಇನ್ನು 2ನೇದ್ದು ಕ್ವಾಲಿಫಿಕೇಷನ್ ಸಿಲೆಬಸ್ ಸೇಮ್ ಆಗಿರ್ತದೆ. ಇನ್ನು ಅದೇ ರೀತಿ ಅಸಿಸ್ಟೆಂಟ್ ಇನ್ಸ್ಟ್ರಕ್ಷನ್ ಒಳಗೆ SSLC ಪಾಸಾದ ಅಭ್ಯರ್ಥಿಯು ಮತ್ತು ಸರ್ಟಿಫಿಕೇಟ್ ಆಫ್ ಪಂಚಕರ್ಮ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಹೊಂದಿರಬೇಕಾಗಿರ್ತದೆ. ಇದರಲ್ಲಿ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಪೋಸ್ಟ್ ವೈಸ್ ಯಾವ ರೀತಿ ಕ್ವಾಲಿಫಿಕೇಷನ್ ಹೊಂದಿರ್ತಾರೆ ಅದೇ ರೀತಿ ಸಿಲೆಬಸ್ ಇರ್ತದೆ ಹೇಳ್ತಾರೆ. ಇನ್ನು 8ನೇದು ಮೆಡಿಕಲ್ ರಿಕಾರ್ಡ್ಸ್ ಟೆಕ್ನಿಷಿಯನ್ ಸಹ. ಇನ್ನು 8ನೇ ಹುದ್ದೆ ಮೆಡಿಕಲ್ ರಿಕಾರ್ಡ್ಸ್ ಟೆಕ್ನಿಷಿಯನ್ಸ್ ಹುದ್ದೆಗೆ ಅಭ್ಯರ್ಥಿಯು ಬ್ಯಾಚುಲರ್ ಡಿಗ್ರಿಯನ್ನು ಪ್ರಿಫರೇಬ್ಲಿ ಇನ್ ಸೈನ್ಸ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಎಜುಕೇಷನನ್ನು ಮುಗಿಸಿದ್ದು, ಅಭ್ಯರ್ಥಿಯು ಶುಡ್ ಹ್ಯಾವ್ ಅಂಡರ್ಗ್ರೌಂಡ್ ಟ್ರೈನಿಂಗ್ ಇನ್ ಮೆಡಿಕಲ್ ರಿಕಾರ್ಡ್ಸ್ ಟೆಕ್ನಿಷಿಯನ್ ಕೋರ್ಸನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗೆ ಸಿಲೆಬಸ್ ಯಾವ ರೀತಿ ಇರ್ತಂದ್ರೆ ಅಭ್ಯರ್ಥಿಯು ಆ್ಯಪ್ಟಿಟ್ಯೂಡ್, ರೀಡಿಂಗ್ ಕಂಪ್ಯಾರಿಸನ್ನ, ಜನರಲ್ ಮೆಂಟಲ್ ಎಬಿಲಿಟಿ ಇರ್ತಿ, ಬೇಸಿಕ್ ನ್ಯೂಮರಿಕ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ಮತ್ತು ಕರೆಂಟ್ ಇವೆಂಟ್ಸ್ ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಲಾಜಿಕಲ್ ರೀಸನಿಂಗ್ ಮತ್ತು ಎನಕ್ಲಾಟಿಕ್ ಎಬಿಲಿಟಿ ಬಗ್ಗೆ ಸಿಲೆಬಸನ್ನು ಒಳಗೊಂಡಿರುತ್ತೆ. ಇನ್ನು ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಅಭ್ಯರ್ಥಿಯು ಏನಾದರೂ ಡಿಗ್ರಿಯನ್ನು ಅಂದರೆ ಪದವಿಯನ್ನು ಹೊಂದಿರ್ಬೋದು. ಅದೇ ರೀತಿ 10ನೇದು ನೋಡಿರಿ, ಹಾಸ್ಪಿಟಲ್ ಅಸಿಸ್ಟೆಂಟ್ ಹುದ್ದೆಗೆ SSLC ಪಾಸ್ ಆದ್ರೆ ಸಾಕು, ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದೇ ರೀತಿ ವರ್ಕ್ ಎಕ್ಸ್ಪೀರಿಯೆನ್ಸ ಬೇಕಾಗಿಲ್ಲ. ಇನ್ನು ಬಾರ್ಬರ್ ಹುದ್ದೆಗೆ SSLC ಪಾಸಾದ ಅಭ್ಯರ್ಥಿ ಆಗಿರುವುದು ಮತ್ತು 2 ವರ್ಷದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ 3/2/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 4/3/2026ವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅಭ್ಯರ್ಥಿಗೆ ಅಡ್ಮಿಟ್ ಕಾರ್ಡನ್ನು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ರಿಲೀಸ್ ಮಾಡ್ತಾರೆ. ಅದೇ ರೀತಿ ಎಕ್ಸಾಮ್ ಟೆಸ್ಟನ್ನು ಏಪ್ರಿಲ್ ಅಥವಾ ಮೇಯಲ್ಲಿ ಇದೇ ವರ್ಷ ಇಡ್ತಾರೆ ನೋಡಿರಿ. ಅದೇ ರೀತಿ ಅನೌನ್ಸ್ಮೆಂಟ್ ಆಫ್ ಓವರಾಲ್ ರಿಸಲ್ಟ್ ಯಾವಾಗ ಇರ್ತಂದ್ರೆ ಮೇ ತಿಂಗಳಲ್ಲಿ ರಿಸಲ್ಟನ್ನು ಬಿಡ್ಬೋದು. ಅದೇ ರೀತಿ ಪ್ರೊಫೆಷ್ನಲ್ ಸೆಲೆಕ್ಷನ್ ಅಪ್ಲಿಕೇಶನ್ ಬಗ್ಗೆ ಮೇ ಅಥವಾ ಜೂನಲ್ಲಿ ರಿಲೀಸ್ ಆಗುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಅಥವಾ ಸ್ಕಿಲ್ ಟೆಸ್ಟ್ ಅಥವಾ ಇಶ್ಯೂ ಆಫ್ ಅಪಾಯಿಂಟ್ಮೆಂಟ್ ಆರ್ಡರ್ ಬಗ್ಗೆ ಜೂನ್ ತಿಂಗಳಲ್ಲಿ ತಿಳಿಸ್ತಾರೆ.
ಇನ್ನು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದರೆ ಕ್ಯಾಟಗರಿ ವೈಸ ನೋಡಿರಿ. ಅನ್ರಿಸರ್ವ್ಡ್ ಪರ್ಸನ್ ಮತ್ತು ಅಥವಾ OBC ಮತ್ತು EWS ಅಭ್ಯರ್ಥಿಗಳಿಗೆ ಗ್ರೂಪ್ ಬಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ನೋಡಿರಿ 1180 ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ ಗ್ರೂಪ್ ಸಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ರೆ 800 ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ SC ST ಅಭ್ಯರ್ಥಿಗಳಿಗೆ ಗ್ರೂಪ್ ಬಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ ನೀವು 885 ರೂಪಾಯಿ ಅಪ್ಲಿಕೇಶನ್ ಫೀ. ಅದೇ ರೀತಿ ಗ್ರೂಪ್ ಸಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ರೆ 590 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೋಡಿರಿ ನೀವು ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ಯಾವ ರೀತಿ ಅಂದರೆ ನೋಡಿ, ಕ್ಯಾಟಗರಿ ವೈಸ SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಇನ್ನು PWBD ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಇನ್ನು PWBD ಪ್ಲಸ್ OBC ಅಭ್ಯರ್ಥಿಗಳಿಗೆ 13 ವರ್ಷ ಏಜ್ ರಿಲ್ಯಾಕ್ಸನ್ಸ. ಅದೇ ರೀತಿ PWBD ಪ್ಲಸ್ SC ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ನ ಅಪ್ಲೈ ಮಾಡಲಾಗಿದೆ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತಾರೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗಳನ್ನ ಸ್ಟೇಜ್ 1 ಮತ್ತು ಸ್ಟೇಜ್ 2 ಮೂಲಕ ಅಭ್ಯರ್ಥಿನ ಸೆಲೆಕ್ಷನ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಸ್ಟೇಜ್ 1ನಲ್ಲಿ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ನೋಡಿರಿ, ಇದರಲ್ಲಿ ಯಾವ ರೀತಿ ಮಾರ್ಕ್ಸನ್ನು ಒಳಗೊಂಡಿರ್ತಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತದೆ. ಟೈಮ್ ಬಂದ್ಬಿಟ್ಟು 90 ನಿಮಿಷ ಟೈಮನ್ನು ಕೊಟ್ಟಿರ್ತಾರೆ. ಇನ್ನು ಅಭ್ಯರ್ಥಿ ಪೇಪರನ್ನು ಇಂಗ್ಲೀಷ್ನಲ್ಲಿ ಮಾತ್ರ ಬರೆಯೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಮತ್ತು 1 ಮಾರ್ಕಿಂದ ಕ್ವಶನ್ಸ್ ಆಗಿದ್ದು ನೀವೇನಾದರೂ ತಪ್ಪಾದಲ್ಲಿ 0.25 ನೆಗೆಟಿವ್ ಮಾರ್ಕ್ ಕೂಡ ಅಪ್ಲೈ ಆಗ್ತದೆ. ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಬಗ್ಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ನೋಡಿರಿ, ಯಾರು ಅಭ್ಯರ್ಥಿಗಳಿರ್ತೀರಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.